ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ರಹಯಮಹಮಮೇಯಂ ಧ್ಯೇಯಮಾಂನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಒಬ್ಬ ದಾಸರ ವಿಷಯವನ್ನು ತಿಳಿಲಿಕ್ಕೆ ಇದ್ದೇವೆ. ಇವರ ಹೆಸರು ನರಸಿಂಹದಾಸರು ಅಂತ. ನಾವು ನರಸಿಂಹದಾಸರು ಅಂತ ಹೇಳಿದ ಕೂಡಲೇ ಸುಮಾರು ಜನಕ್ಕೆ ಈ ದಾಸರ ಹೆಸರೇ ಗೊತ್ತಿರೋದಿಲ್ಲ. ದಾಸರ ಹೆಸರು ಕೇಳಿದ ಮೇಲೆ ಯಾರು ಇವರು ಅಂತ ಸಹಜವಾಗಿ ಸಂಶಯ ಬಂದೇ ಬರುತ್ತೆ. ಯಾರೋ ಇತ್ತೀಚಿನ ದಾಸರ ಅಲ್ಲ, ತುಂಬ ಹಿಂದಿನ ಕಾಲದ ದಾಸರೇ. ಅದು ಮುಖ್ಯವಾಗಿ ನರಸಿಂಹದಾಸರ ಬಗ್ಗೆ ನೆನಪಿಸ್ಕೊಳ್ಬೇಕು ಅಂದರೆ ಈ ಒಬ್ಬರು ದಾಸರು ನೆನಪಿಸ್ಕೊಂಡ್ರೆ ಸಾಕು. ಅವರ ಬಗ್ಗೆ ಯಾವಾಗಲೂ ನಮಗೆ ಶಾಶ್ವತವಾಗಿ ಇನ್ನು ಮುಂದೆ ನರಸಿಂಹದಾಸರನ್ನು ನಾವು ಮರೆಯೋದಿಲ್ಲ. ಅದು ಯಾರು ಅಂದರೆ ನಮಗೆ ಹರಿಕಥಾಮೃತ ಸಾರ ಅಂತಹ ದೊಡ್ಡ ಗ್ರಂಥವನ್ನು ಕೊಟ್ಟವರು ಜಗತ್ತಿಗೆ. ತತ್ವಸುವಾಲಿ ಈ ರೀತಿ ಅನೇಕ ಕೃತಿಗಳನ್ನು ರಚನೆ ಮಾಡಿ ಶಾಸ್ತ್ರ ಮತ್ತು ದಾಸ ಸಾಹಿತ್ಯ ಎರಡರ ಮಹತ್ವವನ್ನು ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಂತಹ ಶ್ರೇಷ್ಠ ದಾಸರು ಜಗನ್ನಾಥದಾಸರು. ಜಗನ್ನಾಥದಾಸರಂತಹ ಪುತ್ರ ರತ್ನರನ್ನು ಕೊಟ್ಟವರು. ಅದು ಜಗತ್ತಿಗೆ ಒಂದು ರೀತಿ ಜಗನ್ನಾಥದಾಸರು ಪುತ್ರರು. ಯಾಕೆ ಪುತ್ರ ಅಂದ್ರೇನು? ನಮ್ಮನ್ನು ಯಾರು ನರಕದಿಂದ ರಕ್ಷಣೆ ಮಾಡ್ತಾರೋ ಅಂಥವ್ರಿಗೆ ಪುತ್ರ. ನಮಗೆ ವಿಶೇಷವಾಗಿ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಬರದೇ ಇರೋರಂತೂ ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡೋ ಮುಖಾಂತರ ಶಾಸ್ತ್ರದ ಸಾರ ತಿಳಿಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ತಿಳ್ಕೊಂಡು ನಾವು ಅದನ್ನೇ ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ನಮಗೆ ಖಂಡಿತ ನರಕದಿಂದ ಉದ್ಧಾರ ಗ್ಯಾರಂಟಿ. ಆದ್ದರಿಂದ ನರಕದಿಂದ ಉದ್ಧಾರ ಮಾಡಿದ್ದಾರೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದ ಮೂಲಕ ನಮ್ಮನ್ನು. ಹಾಗಾಗಿ ಅವರು ಎಲ್ಲರಿಗೂ ಪುತ್ರ ರತ್ನರೇ. ಅಂಥ ಪುತ್ರ ರತ್ನರನ್ನು ಕೊಟ್ಟಿದ್ದು ಈ ನರಸಿಂಹದಾಸರು. ಅಂದರೆ ಅಭಿಪ್ರಾಯ ಏನಾಯಿತು? ಜಗನ್ನಾಥದಾಸರ ತಂದೆ ನರಸಿಂಹದಾಸರು. ಅಂಥ ನರಸಿಂಹದಾಸರು ಜಗನ್ನಾಥದಾಸರ ತಂದೆ ಅನ್ನುವ ಒಂದೇ ಶಬ್ದದಿಂದ ಅವರ ಪರಿಚಯ ತುಂಬ ನಮಗೆ ಮನಮುಟ್ಟತ್ತೆ. ಅಂಥ ನರಸಿಂಹದಾಸರ ಕುರಿತಾಗಿ ನಮಗೆ ತಿಳಿಯುವಂಥ ಮಾಹಿತಿ ಏನು, ಅವರ ತಂದೆಯ ಬಗ್ಗೆ ನಾವು ತಿಳ್ಕೊಳ್ಳುವಂಥ ವಿಷಯ ಏನಿದೆ ಅಂದರೆ ಅವರ ಅಂಕಿತ. ಅವರು ಕೂಡ ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ. ಅವರು ನರಸಿಂಹದಾಸರು ತಾವು ಈ ಅಂಕಿತದಿಂದ, ಯಾವ ಅಂಕಿತ? ನರಸಿಂಹ ವಿಠ್ಠಲ ಅನ್ನುವ ಅಂಕಿತದಿಂದ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈ ನರಸಿಂಹ ವಿಠ್ಠಲ ಅನ್ನುವ ಅಂಕಿತ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಎರಡು ಥರ ಉತ್ತರ ಇದೆ. ಕೆಲವರು ಹೇಳ್ತಾರೆ ಏನಂದರೆ ಪಂಗನಾಮ ತಿಮ್ಮಣ್ಣದಾಸರು ಅಂತ ನಾವು ಕೇಳ್ತೀವಿ. ಆ ಪಂಗನಾಮ ತಿಮ್ಮಣ್ಣದಾಸರಿಂದ ಇವರಿಗೆ ನರಸಿಂಹ ವಿಠ್ಠಲ ಅನ್ನುವ ಅಂಕಿತ ಸಿಕ್ತು ಅಂತ ಕೇಳ್ತೀವಿ. ಇದರ ಬಗ್ಗೆ ಒಂದು ಮಾತಿದೆ. ಏನಂದರೆ ಈ ನರಸಪ್ಪ ಅಂತ ಅವರ ಹಿಂದಿನ ಹೆಸರು. ಅಂದರೆ ನರಸಿಂಹ ದಾಸರಾಗೋ ಮುಂಚೆ ನರಸಿಂಹ ಅನ್ನೋ ಹೆಸರಿಗೆ ನರಸಪ್ಪ ಅಂತ ಕರೆಯುವಂಥ ಒಂದು ಪದ್ಧತಿ. ಆ ನರಸಪ್ಪ ತಾನು ಶಾನುಭೋಗ ಸ್ಥಾನದಲ್ಲಿ ಇರ್ತಾನೆ. ಶಾನುಭೋಗ ಅಂತ ನಾವು ಕೇಳಿರ್ತೀವಿ. ಈ ಆಗಿನ ಕಾಲದಲ್ಲಿ ರಾಜನಿಗೆ ಈ ಜನರಿಂದ ಈ ಸುಂಕ ಏನಿದೆ ಅದನ್ನು ವಸೂಲು ಮಾಡಿ ಕೊಡುವಂಥ ಜವಾಬ್ದಾರಿ.
ಅಂದರೆ ಟ್ಯಾಕ್ಸ್ ಅಂತ ಏನು ಕರಿತೀವಿ, ಇದನ್ನು ತಾವು ಎಲ್ಲ ಜನರ ಕೈಲಿ ಇಸ್ಕೊಂಡು ಅದನ್ನು ಹೋಗಿ ತಲುಪಿಸೋವಂಥ ವ್ಯವಸ್ಥೆ. ಅದು ಕಾಲಕ್ಕೆ ಸರಿಯಾಗಿ ಹೋಗಿ ತಲುಪಿಸಬೇಕು, ಅದು ಅವರ ಕರ್ತವ್ಯ ಆಗಿರುತ್ತೆ. ನರಸಪ್ಪ ಅಂಥ ಕಾರ್ಯದಲ್ಲಿ ಇರ್ತಾರೆ ಅಂತ, ಅಂಥ ಕೆಲಸ ಮಾಡುವಂಥವರ ವ್ಯಕ್ತಿಗಳಾಗಿರ್ತಾರೆ ಅಂತ ಕೆಲವರು ಹೇಳ್ತಾರೆ. ಆಗ ಒಮ್ಮೆ ರಾಜನಿಗೆ ತಲುಪಿಸೋದು ತಡ ಆಯಿತು, ಸರಿಯಾಗಿ ತಲುಪಿಸ್ಲಿಲ್ಲ. ಆಗ ಇವರಿಗೆ ಅವಮಾನ ಮಾಡ್ತಾರೆ. ಓ, ಆ ದುಡ್ಡೆಲ್ಲ ಎಲ್ಲಿ ಹೋಯಿತು, ಅದು ಇವರ ಬಾಯಿ ಒಳಗಡೆ ಹೋಗಿದೆ ಅಂತ ಆ ರಾಜನ ಭಾವನೆ. ಆಗ ಈ ರೀತಿ ಅವಮಾನಿತರಾದ ಆ ನರಸಿಂಹ ಅಂದರೆ ನರಸಪ್ಪ ಇವರು ತಾವು ಆ ಉದ್ಯೋಗವನ್ನು ಬಿಟ್ಟುಬಿಡ್ತಾರೆ. ಬಿಟ್ಟು ಧಾರ್ಮಿಕ ತನಕ್ಕೆ ಬರ್ತಾರೆ. ಸಾಕದು ಬೇಡ ನನಗೆ ಅಂತ. ಆ ಧಾರ್ಮಿಕರಾಗಿ ಅವರು ಬದಲಾಗಬೇಕಾದ್ರೆ ತಾವು ಸಂಚಾರ ಮಾಡ್ತಾ ಈ ಪಂಗನಾಮ ತಿಮ್ಮಣ್ಣದಾಸರ ದರ್ಶನ ಆಗುತ್ತೆ. ಅವರು ಕರೆದು ಇವರಿಗೆ ಅನುಗ್ರಹ ಮಾಡಿ ನರಸಿಂಹ ವಿಠಲ ಅನ್ನುವ ಅಂಕಿತವನ್ನು ಪ್ರದಾನ ಮಾಡ್ತಾರೆ ಅಂತ. ಈ ನರಸಿಂಹದಾಸರ ಪತ್ನಿ ಅಂದರೆ ಲಕ್ಷ್ಮಕ್ಕ, ಅಂದರೆ ಜಗನ್ನಾಥದಾಸರ ತಾಯಿ. ಇವರಿಗೆ ಆ ಪುತ್ರ ರತ್ನ ಪ್ರಾದುರ್ಭಾವ ಆಗತ್ತೆ. ಅವರಿಗೆ ಶ್ರೀನಿವಾಸ ಅಂತ ನಾಮಕರಣ ಮಾಡ್ತಾರೆ. ಅವರೇ ನಮಗೆ ಮುಂದೆ ಜಗನ್ನಾಥದಾಸರಾಗಿ ನಮಗೆ ಲೋಕಕ್ಕೆ ಸಿಗ್ತಾರೆ. ಇಷ್ಟು ಈ ನರಸಿಂಹದಾಸರ ಒಂದು ಅಂಕಿತದ ಪರಿಚಯ. ನರಸಿಂಹ ವಿಠಲ ಅನ್ನುವ ಅಂಕಿತ ಅವರಿಗೆ ಹೇಗೆ ಸಿಕ್ತು, ಅವರ ಮುಂಚಿನ ಜೀವನ ಹೇಗಿತ್ತು ಅನ್ನೋದರ ಪರಿಚಯ ನಮಗೆ ಸಿಕ್ತು. ಇನ್ನು ಇವರ ಗುರುಗಳು ಯಾರು ಅಂತ ಬರ್ತಾ, ಇವರ ಗುರುಗಳ ಹೆಸರು ವಿಜಯೀಂದ್ರಾಚಾರ್ಯರು ಅಂತ ಇವರ ಗುರುಗಳ ಹೆಸರು. ಈ ವಿಜಯೀಂದ್ರಾಚಾರ್ಯರು ಯಾರು ಅಂದರೆ, ನಮಗೆ ರಾಯರ ಮಠದ ಪರಂಪರೆಯಲ್ಲಿ ಉಪೇಂದ್ರ ತೀರ್ಥರು ಅಂತ ಬರ್ತಾರೆ. ಆ ಉಪೇಂದ್ರ ತೀರ್ಥರೇ ವಿಜಯೀಂದ್ರಾಚಾರ್ಯರು. ಹಾಗಾದರೆ ಉಪೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ವಿಜಯೀಂದ್ರಾಚಾರ್ಯರು. ಅವರ ಬಳಿ ಇವರು ಅಧ್ಯಯನ ಮಾಡ್ತಾರೆ. ಯಾರು? ನರಸಿಂಹದಾಸರು. ವಿಜಯೀಂದ್ರಾಚಾರ್ಯರು ಸಾಮಾನ್ಯ ಅಂತ ತಿಳಿಬೇಡಿ. ಅವರು ಯಾರು? ಅವರು ಉಪೇಂದ್ರ ತೀರ್ಥರು ನಮಗೆ ಗೊತ್ತಿದೆ. ಆದರೆ ಮುಂಚೆ ಅವರ ವಿದ್ಯಾಭ್ಯಾಸ ಎಲ್ಲಾಗಿತ್ತು ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಬಳಿ ಅವರ ವಿದ್ಯಾಭ್ಯಾಸ ಆಗಿದ್ದಂತೆ. ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂರಾಶ್ರಮದ ಮೊಮ್ಮಗ, ಅಂದರೆ ಅಣ್ಣನಿಗೆ ಮೊಮ್ಮಗ, ಮಗನ ಮಗ ಅಂಥ ಅಣ್ಣನಿಗೆ ಮೊಮ್ಮಗ, ತಮಗೂ ಮೊಮ್ಮಗನೇ. ಈ ಅರ್ಥದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಳಿ ತಮ್ಮ ಮೊಮ್ಮಗರಾದ ಅಂದರೆ ವಿಜಯೀಂದ್ರಾಚಾರ್ಯರು ಶಾಸ್ತ್ರಾಭ್ಯಾಸ ಮಾಡಿದರು. ಅಂಥ ವಿಜಯೀಂದ್ರಾಚಾರ್ಯರೇ ಮುಂದೆ ಸುಮತೀಂದ್ರ ತೀರ್ಥರಿಂದ ತಾವು ಉಪೇಂದ್ರ ತೀರ್ಥರಾಗಿ ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಅಂಥ ಆ ವಿಜಯೀಂದ್ರಾಚಾರ್ಯರು ಗುರುಗಳಾಗಿದ್ದವರು ಯಾರಿಗೆ? ಜಗನ್ನಾಥದಾಸರ ತಂದೆಯಾದ ನರಸಿಂಹ ದಾಸರಿಗೆ. ಹಾಗಾದರೆ ಲೆಕ್ಕ ಹಾಕೊಡಿ, ಸುಮತೀಂದ್ರ ತೀರ್ಥರು ಅಂದರೆ ನಮಗೆ ಅವರು ಬರೆದ ಭಗವದ್ಗೀತೆಗೆ ಭಾವರತ್ನ ಕೋಶ ಅಂತ ಒಂದು ಟಿಪ್ಪಣಿ ಬರೆದಿದ್ದಾರೆ. ಆ ಭಾವರತ್ನ ಕೋಶದಂತಹ ಟಿಪ್ಪಣಿ ಬರೆದಿದ್ದಾರೆ ಅಂದರೆ ಅಷ್ಟೇ ಸಾಕು ಸುಮತೀಂದ್ರ ತೀರ್ಥರ ಪರಿಚಯವನ್ನು ನಾವು ಮಾಡ್ಕೊಳ್ಳಿಕ್ಕೆ. ಅದೇ ರೀತಿ ರಾಯರ ಬಳಿ ಸಾಕ್ಷಾತ್ ಕಲ್ತಿರೋರು ಯಾರು? ಉಪೇಂದ್ರ ತೀರ್ಥರು. ಮತ್ತು ಸುಮತೀಂದ್ರ ತೀರ್ಥರ ಬಳಿಯೂ ಕೂಡ ತಾವು ಅನೇಕ ರಹಸ್ಯಗಳನ್ನು ತಿಳಿದುಕೊಂಡಿರೋರು. ಅಂಥವರು ಇವರ ಗುರುಗಳು ಅಂತಂದರೆ ಇನ್ನು ಇದರಲ್ಲಿ ಮಾತನಾಡೋದೇ ಇಲ್ಲ. ಅಂದರೆ ಮಾತನಾಡಲಿಕ್ಕೆ ಏನೂ ಇಲ್ಲ. ಅಂದರೆ ಅಭಿಪ್ರಾಯ ಏನು? ಅಷ್ಟು ವಿದ್ಯಾಸಂಪತ್ತಿನಿಂದ ಕೂಡಿರ್ತಾರೆ ಅಂಥ ನರಸಿಂಹದಾಸರು. ಅವರು ಬರೆದ ಕೃತಿಗಳು, ಅವರು ಕೊಟ್ಟ ಪುತ್ರರತ್ನ ನಿಜವಾಗಿ ಜಗನ್ನಾಥದಾಸರಿಗೆ ಆ ಶಾಸ್ತ್ರದ ಆಳ ಪಾಂಡಿತ್ಯ ಖಂಡಿತ ಇರಲಿಕ್ಕೆ ಸಾಧ್ಯತೆ ಇದ್ದೇ ಇದೆ. ಯಾಕೆ? ಆ ಪರಂಪರೆ ನೋಡಿ, ರಾಯರಿಂದ ಬಂದ ಆ ವಿದ್ಯೆ ಅದು ನಮಗೆ ಇಲ್ಲಿ ಗಮನಿಸ್ಬೋದು. ಹಾಗೆ ಸುಮತೀಂದ್ರ ತೀರ್ಥರಿಂದ ಬಂದ ಆ ವಿದ್ಯೆ ಆ ಪರಂಪರೆಯಲ್ಲಿ. ಹಾಗಾಗಿ ಜಗನ್ನಾಥದಾಸರು ನಿಜವಾಗಿ ಹರಿಕಥಾಮೃತ ಸಾರ ಅವ್ರ ಕೈಲೇ ಅದು ರಚನೆ ಮಾಡಲಿಕ್ಕೆ ಸಾಧ್ಯ. ಅಷ್ಟು ಪಾಂಡಿತ್ಯ ಬೇಕು. ಅದನ್ನು ಪಾಂಡಿತ್ಯ ಸಂಪಾದನೆ ಮಾಡಿಕೊಂಡು ಅವರು ರಚನೆ ಮಾಡಿದ್ದಾರೆ. ಉಪೇಂದ್ರ ತೀರ್ಥರ ಬಗ್ಗೆ ಒಂದು ಮಾತು. ನಾವು ಗುರುಗಳ ಬಗ್ಗೆ ತಿಳಿದಷ್ಟು ಅವರ ಶಿಷ್ಯರ ಬಗ್ಗೆ ಮಹತ್ವ ಬುದ್ಧಿ ಜಾಸ್ತಿ ಬರುತ್ತೆ. ಅವರ ಬಗ್ಗೆ ವಾದೀಂದ್ರ ತೀರ್ಥರು ತಾವು ಗುರುಗುಣ ಸ್ತವನದಲ್ಲಿ ತಾವೊಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಆ ಗುರು ಸ್ತುತಿ ವ್ಯಾಖ್ಯಾನ, ಆ ಗುರುಗುಣ ಸ್ತವನದ ವ್ಯಾಖ್ಯಾನದಲ್ಲಿ ಒಂದು ಮಾತು ಬರ್ತಾ ಅಲ್ಲಿ ಹೇಳ್ತಾರೆ, ಒಂದು ಅದ್ಭುತವಾದ ಶ್ಲೋಕ. ಯೋ ರಾಮವ್ಯಾಸಪಾದ ಪ್ರಣಿಹಿತ ಮನಸಃ, ಅಲ್ಲಿ ಯಹ ಅಂತಿದೆ, ಯೇ ಅಂತಲೂ ಮಾಡ್ಕೊಳ್ತಾರೆ. ಯೇ ರಾಮವ್ಯಾಸ ಅಂತ ಬಹುವಚನವನ್ನು ಇಟ್ಕೊಂಡಿದ್ದಾರೆ. ಯೇ ರಾಮವ್ಯಾಸಪಾದ ಪ್ರಣೀಹಿತ ಮನಸಃ ಮಧ್ವತಂತ್ರ ಪ್ರತಿಷ್ಠಾ ಧುರ್ಯಾ ಮರ್ಯಾದ ಸಂವಿತ್ ಸುಮಹಿತ ಸುಮತೀಂದ್ರಾರ್ಯ ಶಿಷ್ಯ ಅಗ್ರಗಣ್ಯಾಹ ಅಂತ. ಇದು ಏಕವಚನದಲ್ಲೂ ಪಾಠ ನಮಗೆ ಸಿಗತ್ತೆ. ಅದನ್ನು ಪಾಠಾಂತರ ಅಂತ ಮಾಡ್ಕೊಂಡಿದ್ದಾರೆ. ಇನ್ನು ನಿತ್ಯತ್ರಯಂತ ಚಿಂತಾ ಪರಿಣತ ವಿಶದಾ ಶೇಷ ತತ್ವಾವಬೋಧ
ಪ್ರಖ್ಯಾತಾನ್ ತಾನ್ ಉಪೇಂದ್ರವ್ ವ್ರತಿ ವಿಬುಧ ಮಣೀನ್ ದೇಶಿಕಾನ್ ಆಶ್ರಯೇಹಂ ಅಂತ ಈ ರೀತಿ ಅವರು ಸ್ತೋತ್ರ ಮಾಡಿದ್ದಾರೆ. ರಾಮದೇವರು ಮತ್ತು ವೇದವ್ಯಾಸರು ಇವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದು ಮಧ್ವ ಆಚಾರ್ಯರ ಶಾಸ್ತ್ರದ ಪ್ರತಿಷ್ಠೆಯನ್ನು ಮಾಡಿದವರು ಈ ಉಪೇಂದ್ರ ತೀರ್ಥರು ಅಂತ ಹೀಗೆ ಅವರು ತಮ್ಮ ಗುರುಗಳ ಬಗ್ಗೆ ಸ್ತೋತ್ರವನ್ನು ಕೂಡ ಮಾಡಿದ್ದಿದೆ. ಅಂಥ ಉಪೇಂದ್ರ ತೀರ್ಥರ ಬಗ್ಗೆ ನಮಗೆ ಮಹತ್ವ ಬುದ್ಧಿ ಬಂದಾಗ ಅವರ ಶಿಷ್ಯರು ನರಸಿಂಹದಾಸರು ಅಂದರೆ ಅವರ ಬಗ್ಗೆ ಸುತರಾಮ್ ನಮಗೆ ಮಹತ್ವ ಬುದ್ಧಿ ಅಷ್ಟು ಕೇಳಿದ್ರಿಂದಲೇ ನಮಗೆ ಬರಲಿಕ್ಕೆ ಅವಕಾಶ ಇದೆ. ಇನ್ನಾಗಿ ಈ ಉಪೇಂದ್ರ ತೀರ್ಥರಿಂದ ಈ ನರಸಿಂಹದಾಸರಿಗೆ ಯಾವ ರೀತಿಯ ಅನುಗ್ರಹ ಆಯಿತು ಅಂತ ನಾವು ಗಮನಿಸೋದಿದ್ರೆ, ಈ ನರಸಿಂಹದಾಸರಿಗೆ ನರಸಿಂಹ ಸಾಲಿಗ್ರಾಮ ಅದು ದೊರಕಿದೆ. ನರಸಿಂಹ ಸಾಲಿಗ್ರಾಮ ಅವರು ಪ್ರತಿ ದಿವಸ ಅರ್ಚನೆ ಮಾಡೋದಕ್ಕೆ ಅನುಕೂಲವಾಗುವಂತೆ ನರಸಿಂಹ ಸಾಲಿಗ್ರಾಮ ಸಿಕ್ತು. ಇದನ್ನು ಯಾರು ಕೊಟ್ಟಿದ್ದು? ಇದನ್ನು ಅವರಿಗೆ ಇಬ್ಬರು ವ್ಯಕ್ತಿಗಳ ಬಳಿ ಅವರಿಗೆ ನರಸಿಂಹ ಸಾಲಿಗ್ರಾಮದ ಲಾಭ ಆಗುತ್ತೆ. ಒಂದು ಸುಮತೀಂದ್ರ ತೀರ್ಥರ ಬಳಿ ಅವರಿಗೆ ನರಸಿಂಹ ಸಾಲಿಗ್ರಾಮ ಸಿಗತ್ತೆ. ಸುಮತೀಂದ್ರ ತೀರ್ಥರು ಈ ದಾಸರ ಪಾಂಡಿತ್ಯ ಅದನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಜೊತೆಗೆ ಇನ್ನೊಂದು ಸಂಗೀತ ಜ್ಞಾನ ಅಷ್ಟೇ ಇತ್ತಂತೆ. ಆ ಸಂಗೀತ ಜ್ಞಾನ ಶಾಸ್ತ್ರ ಪಾಂಡಿತ್ಯ ಎರಡೂ ಸೇರೋದು ತುಂಬ ಕಷ್ಟ. ಅಂಥ ಮೇಳನ ಇವರಲ್ಲಾಗಿದೆ. ಅದನ್ನು ನೋಡಿ ಸುಮತೀಂದ್ರ ತೀರ್ಥರಿಗೆ ಬಹಳ ಸಂತೋಷ ಆಗಿ ಅವರಿಗೆ ನರಸಿಂಹ ಸಾಲಿಗ್ರಾಮವನ್ನು ಪ್ರತಿ ದಿವಸ ಅವರ ಪೂಜೆಗಾಗಿ ಕೊಡ್ತಾರೆ ಅಂತ. ಇಷ್ಟೇ ಅಲ್ಲ, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ಯತಿಗಳು ಸತ್ಯಪೂರ್ಣ ತೀರ್ಥರು ಅಂತ. ಸತ್ಯಪೂರ್ಣ ತೀರ್ಥರು ಅವರು ಕೂಡ ಇವರಿಗೆ ಬಹಳ ಅನುಗ್ರಹವನ್ನು ಮಾಡ್ತಾ ಅವರು ಕೂಡ ಇವರ ಜ್ಞಾನಕ್ಕೆ ಮೆಚ್ಚಿ ಅವರು ಕೂಡ ಅನುಗ್ರಹ ಮಾಡಿದರು. ಏನು ಅನುಗ್ರಹ ಮಾಡಿದರು ಅಂದರೆ, ಅವರು ಇವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ, ನನಗನ್ನಿಸ್ತಾ ಇದೆ ನೀವು ಪರಾವಸು ಅನ್ನುವ ಗಂಧರ್ವ ಅವರೇ ನೀವಾಗಿ ಬಂದಿದ್ದೀರಿ ಅಂತ. ಈ ರೀತಿ ಯತಿಗಳು ಒಬ್ಬರು ನರಸಿಂಹ ಸಾಲಿಗ್ರಾಮವನ್ನು ಕೊಟ್ಟರು ಅರ್ಚನೆಗಾಗಿ, ಇನ್ನೊಬ್ಬರು ನಿಮ್ಮ ಸ್ವರೂಪ ಇದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಉಪೇಂದ್ರ ತೀರ್ಥರು ಅವರ ಸಾಕ್ಷಾತ್ ವಿದ್ಯಾಗುರುಗಳು ಅವರು ಬರ್ತಾರೆ. ಅವರು ಸಂತೋಷಪಟ್ಟು ನರಸಿಂಹ ಸಾಲಿಗ್ರಾಮವನ್ನು ಕೊಡ್ತಾರೆ. ಬಹುಶಃ ನರಸಿಂಹನ ಎಂಥ ಅನುಗ್ರಹ ನೋಡಿ, ಆ ನರಸಿಂಹ ದಾಸರಿಗೆ ನರಸಿಂಹನನ್ನೇ ಕೊಡೋಣ ಅಂತ ಹೆಸರಿಗೆ ತಕ್ಕಂತೆ ನರಸಿಂಹ ಸಾಲಿಗ್ರಾಮವನ್ನು ಕೊಡ್ತಾ ಇದ್ದಾರೆ. ಇಂಥ ನರಸಿಂಹದಾಸರು ತಾವು ಕಾಲಕ್ರಮೇಣ ಸಂಚಾರ ಮಾಡ್ತಾ ಹೋದರು. ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡೋ ಸಂದರ್ಭದಲ್ಲಿ ಕಾಶಿಗೆ ಹೋಗಿದ್ದಾರೆ. ಕಾಶಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಪುರಂದರದಾಸರು ಒಮ್ಮೆ ಇವರ ಸ್ವಪ್ನದಲ್ಲಿ ಬಂದರಂತೆ. ಸ್ವಪ್ನದಲ್ಲಿ ಬಂದ ಪುರಂದರದಾಸರು ಇವರಿಗೆ ಅಂಕಿತ ಪ್ರದಾನ ಮಾಡ್ತಾರೆ. ನರಸಿಂಹ ವಿಠಲ ಅನ್ನುವ ಅಂಕಿತವನ್ನು ಕೊಡ್ತಾರೆ ಅಂತ. ಹೀಗೆ ನರಸಿಂಹದಾಸರಿಗೆ ಅನೇಕ ಯತಿಗಳ ಕೃಪಾ ಕಟಾಕ್ಷ ಬಿತ್ತು. ತನ್ಮೂಲಕ ಅವರು ಸಾಧನೆಯನ್ನು ಮುಂದಕ್ಕೆ ಮಾಡಿಕೊಂಡ್ರು. ನಂತರ ಜಗನ್ನಾಥದಾಸರಂತಹ ಪುತ್ರರತ್ನರನ್ನು ಜಗತ್ತಿಗೆ ಅವರು ಕೊಟ್ಟಿದ್ದಾರೆ. ಇದನ್ನೆಲ್ಲ ಗಮನಿಸ್ಕೊಳ್ಬಹುದು. ಜೊತೆಗೆ ಈ ನರಸಿಂಹದಾಸರಿಗೆ ಜೊತೆಯಾಗಿ ಒಂದು ಪದ ಹಾಕ್ತಾರೆ, ರಂಗವೊಲಿದ ನರಸಿಂಹದಾಸರು ಅಂತ ಹೇಳೋದಿದೆ. ನಾವು ಇದನ್ನು ಜಗನ್ನಾಥದಾಸರಿಗೂ ರಂಗವೊಲಿದ ದಾಸರು ಅಂತ ಕರೆಯೋದಿದೆ. ಅದು ಬಹುಶಃ ತಮ್ಮ ತಂದೆಯವರಿಗೆ ರಂಗವೊಲಿದ ನರಸಿಂಹದಾಸರು ಅಂತ ಇದ್ದದ್ದು ಸಹಜವಾಗಿ ಅವರಿಗೂ ಕೂಡ ಬಂದಿದೆ ಅಂತ ಭಾವಿಸ್ಬೋದು. ಇನ್ನು ಮಂತ್ರೋಪದೇಶ ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿದವರು ಉಪೇಂದ್ರ ತೀರ್ಥರು. ಅನುಗ್ರಹ ಮಾಡಿದ ಆ ನರಸಿಂಹ ಸಾಲಿಗ್ರಾಮ ಏನಿದೆ, ಉಪೇಂದ್ರ ತೀರ್ಥರು ಕೊಟ್ಟ ಆ ನರಸಿಂಹ ಸಾಲಿಗ್ರಾಮ, ಅದನ್ನು ಇಂದಿನ ದಿವಸವೂ ಕೂಡ ನಾವು ಜಗನ್ನಾಥದಾಸರ ದಿವ್ಯ ಸನ್ನಿಧಿ ಮಾನವಿ ಕ್ಷೇತ್ರದಲ್ಲಿ ನಾವು ಇಂದಿಗೂ ಅಂಥ ಸಾಲಿಗ್ರಾಮವನ್ನು ನೋಡ್ಬೋದು. ಅಂಥ ಸಾಲಿಗ್ರಾಮದ ದರ್ಶನದ ಭಾಗ್ಯ ನಮಗೂ ಕೂಡ ಆಗತ್ತೆ. ಅಂತಹದ್ದು ವಿಶೇಷ ನಾವು ಈ ನರಸಿಂಹದಾಸರ ಬಗ್ಗೆ ತಿಳಿಬೋದು. ಇಷ್ಟೆಲ್ಲ ಆಯ್ತಲ್ಲ, ನಾವು ಬೇರೆ ಬೇರೆ ಯತಿಗಳು ಅವರಿಗೆ ಅನುಗ್ರಹ ಮಾಡಿದ್ದನ್ನು ಗಮನಿಸಿದ್ವಿ. ಇನ್ನೊಂದು ಮಾತು, ಜಗನ್ನಾಥದಾಸರೇ ತಾವು ತಮ್ಮ ತಂದೆಯ ಬಗ್ಗೆ ಏನು ಹೇಳಿದ್ದಾರೆ ಅದು ಮುಖ್ಯ ಅಲ್ವಾ. ನಮಗೆ ಯತಿಗಳು ಮತ್ತು ಅಲ್ಲಿ ಅಂಕಿತ ಪ್ರದಾನ ಮಾಡಿದ್ದು ಇದೆಲ್ಲ ನಿಜ. ಪುರಂದರದಾಸರು ಅಥವಾ ಪಂಗನಾಮ ತಿಮ್ಮಣ್ಣದಾಸರು ಅಂಕಿತ ಪ್ರದಾನ ಮಾಡಿದ್ದಾರೆ ಅಂತ ಕೇಳ್ತೀವಿ. ಯತಿಗಳು ಅಲ್ಲಿ ಉಪೇಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಸತ್ಯಪೂರ್ಣ ತೀರ್ಥರು, ಹೀಗೆ ಒಬ್ಬೊಬ್ಬ ಯತಿಗಳು ಕೂಡ ಸಂತೋಷ ಪಟ್ಟಿದ್ದಿದೆ ಇವರ ಪಾಂಡಿತ್ಯ, ಸಂಗೀತ ಜ್ಞಾನವನ್ನು ಗಮನಿಸಿ. ಹಾಗೆ ತಮ್ಮ ಮಗ ಅಂದರೆ ಜಗನ್ನಾಥದಾಸರು ನರಸಿಂಹದಾಸರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಒಂದು ದೇವರ ನಾಮ ರಚನೆ ಮಾಡಿದ್ದಾರೆ. ಇದು ಬಹಳ ಅಪರೂಪದ ಕೃತಿ. ಜಗನ್ನಾಥದಾಸರ ಎಲ್ಲ ಕೃತಿಗಳನ್ನು ಗಮನಿಸ್ತೇವೆ ನಿಜ, ಅದರಲ್ಲಿ ಪ್ರಮುಖವಾದ ಕೃತಿ ಇದೊಂದು. ಅವ್ರು ಹೇಳ್ತಾರೆ,
ತೆರಳಿದರು ವೈಕುಂಠಪುರದ ಅರಸನ ಚರಣಾಬ್ಜ ಸೇವಿಸಲು ನರಸಿಂಹದಾಸರು. ಈ ದೇವರ ನಾಮವನ್ನು ಜಗನ್ನಾಥದಾಸರು ರಚನೆ ಮಾಡಿ ಕೊಟ್ಟಿದ್ದಾರೆ. ನರಸಿಂಹದಾಸರು ತೆರಳಿದರು ಎಲ್ಲಿಗೆ? ವೈಕುಂಠಪುರದ ಅರಸನ ಚರಣ ಕಮಲವನ್ನು ಸೇವಿಸುತ್ತಾ, ಅಂದರೆ ವೈಕುಂಠಕ್ಕೆ ಹೋಗಿದ್ದಾರೆ ನಮ್ಮ ತಂದೆ. ಅದು ಭಗವಂತನ ಪಾದ ಕಮಲಗಳನ್ನು ಸೇವೆ ಮಾಡ್ತಾ ಅವರು ವೈಕುಂಠಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂಥೇಳಿ ನರಸಿಂಹದಾಸರು ತಮ್ಮ ತಂದೆ ಏನಿದ್ದಾರೆ ಅವರ ಬಗ್ಗೆ ಹೇಳುವಂತಹ ಮಾತು. ಅದು ಕೂಡ ಅವರು ಭಗವಂತನ ಧ್ಯಾನ ಮಾಡ್ತಾ ಅವರು ಈ ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಂತ ಜಗನ್ನಾಥದಾಸರು ಉಲ್ಲೇಖ ಮಾಡ್ತಾರೆ. ಆ ಉಲ್ಲೇಖ ಮಾಡ್ತಾ ಪದ್ಯ ಬರೋದು ಅವರ ಬಗ್ಗೆ ಹೇಳ್ತಾರೆ. ಒಂದು 3 ಪದ್ಯಗಳಿದೆ, ಅದನ್ನು ಸಂಕ್ಷಿಪ್ತವಾಗಿ ಅದರ ವಿವರಣೆಯನ್ನು ನೋಡೋಣ. ಅಲ್ಲಿ ಹೇಳ್ತಾ, ಜವ ಹರುಷದಿಂದ ಪಾರ್ಥಿವ ವರುಷ ಅಂತ ಶುರು ಮಾಡ್ತಾರೆ. ಮಾರ್ಗಶಿರ ಅಪರಪಕ್ಷದ ಷಷ್ಠಿ ಭೌಮವಾರ ದಿವಸದ ಪ್ರಾತಃ ಕಾಲ ಸಮಯದಲ್ಲಿ ಲಕ್ಷ್ಮೀಧವನ ಅಂಘ್ರಿ ಕಮಲ ಧೇನಿಸುತ್ತ ಸಂತೋಷದಲ್ಲಿ. ಆ ದಿವಸ ಅವರು ಈಗ ಹೇಳಿದಂತೆ ಮಾರ್ಗಶಿರ ಅಪರಪಕ್ಷದ ಷಷ್ಠಿ ಭೌಮವಾರ, ಈ ದಿವಸ ಬೆಳಗಿನ ಜಾವದಲ್ಲಿ ದೇವರ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಧ್ಯಾನ ಮಾಡ್ತಾ ಅವರು ಎಲ್ಲ ತತ್ವಗಳ ಚಿಂತನೆ ಮಾಡ್ತಾರಂತೆ. ಸಾಮಾನ್ಯವಾಗಿ ಸೃಷ್ಟಿ ಚಿಂತನ ಲಯ ಚಿಂತನ ಕ್ರಮ ಅಂತ ಇದೆ. ಅಂದರೆ ಯಾವ ಯಾವ ತತ್ವಗಳು ಯಾವ ಯಾವ ತತ್ವಗಳಿಂದ ಬಂದವು. ಈಗ ನಾವು ಮೂಲ ಪ್ರಕೃತಿ ತತ್ವ, ಮತ್ತು ಅಹಂಕಾರ ತತ್ವ, ಮಹತ್ತತ್ವ, ಹೀಗೆ ಒಂದೊಂದು ತತ್ವಗಳಿದೆ. ನಾವು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡೋರಾಗಿದ್ದರೆ ಇದರ ಬಗ್ಗೆ ಚೆನ್ನಾಗಿ ನಮಗೆ ಜ್ಞಾನ ಬರುತ್ತೆ. ಅಂದರೆ ಸಂಧ್ಯಾವಂದನಾ ಕಾಲದಲ್ಲಿ ಮಾತೃಕಾನ್ಯಾಸ ತತ್ವನ್ಯಾಸ ಏನು ಮಾಡ್ತೀವಿ ಅದು. ಅಂಥ ತತ್ವಗಳ ಪರಿಚಯ ಚೆನ್ನಾಗಾಗಿದ್ದರೆ ಪ್ರತಿ ದಿವಸ ಬೆಳಗ್ಗೆ ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಅಂತ ಚಿಂತನೆ ಮಾಡಬೇಕಂತೆ. ರಾತ್ರಿ ಮಲಗಬೇಕಾದ್ರೆ ಲಯ ಚಿಂತನೆಯನ್ನು ಮಾಡಬೇಕು. ಅಂದರೆ ಯಾವ ತತ್ವ ಎಲ್ಲಿ ಹೋಗಿ ಸೇರುತ್ತೆ, ಅಂದರೆ ಯಾವ ಯಾವ ದೇವತೆ ಯಾವ ಯಾವ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ, ಯಾವ ಯಾವ ದೇವತೆ ಯಾವ ಯಾವ ದೇವತೆಯಿಂದ ಹೊರಗೆ ಸೃಷ್ಟಿಗೆ ಬಂದಿದ್ದಾರೆ ಅಂತ ಚಿಂತನೆ ಮಾಡಬೇಕಂತೆ. ಇಂಥ ಸೃಷ್ಟಿಕ್ರಮ ಜೊತೆಗೆ ಲಯಕ್ರಮ ಇದನ್ನು ಪ್ರತಿ ದಿವಸ ಮಾಡ್ತಾ ಇರಬೇಕು. ವಿಶೇಷವಾಗಿ ತಾವು ಮರಣ ಹೊಂದೋ ಕಾಲದಲ್ಲಿ ಲಯ ಚಿಂತನೆಯನ್ನು ಮಾಡಿದರೆ ಬಹಳ ವಿಶೇಷ ಫಲ. ಅಂಥ ಲಯ ಚಿಂತನೆಯನ್ನು ನಮ್ಮ ತಂದೆ ಅಂದರೆ ನರಸಿಂಹದಾಸರು ಮಾಡ್ತಾ ಇದ್ದಾರೆ ಅಂತ ಜಗನ್ನಾಥದಾಸರು ವಿವರಣೆಯನ್ನು ಕೊಡ್ತಾ ಅವರು ಆ ಭಗವಂತನ ದಿವ್ಯ ನಾಮಗಳನ್ನು ಸ್ಮರಣೆ ಮಾಡ್ತಾ ತಾವು ಈ ದೇಹತ್ಯಾಗವನ್ನು ಮಾಡಿ ತಾವು ವೈಕುಂಠವಾಸಿಗಳಾದರು ಅಂತ ತಾವು ತಮ್ಮ ತಂದೆಯ ಬಗ್ಗೆ ಅವರದೇ ಪ್ರಮಾಣ ವಾಕ್ಯ ನಮಗೆ ಜಗನ್ನಾಥದಾಸರ ವಾಕ್ಯ ಸಿಗ್ತಾ ಇದೆ. ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಮೊದಲು ನಿರ್ಯಾಣದ ಬಗ್ಗೆ ಹೇಳಿದ್ರು. ಅವರು ಎಂಥ ವಂಶದಲ್ಲಿ ಬಂದವರು? ವರ ಯಜುಶಾಖ ಹರಿತಸ ಗೋತ್ರೋದ್ಭವ ಅನಂತ ಅರಸನ ಜಠರದಿ ಜನಿಸಿ ಬಂದು ಅಂತ. ಅವರ ತಂದೆ ಹೆಸರು ಅನಂತ ದಾಸರು ಅಂತ. ಆ ಅನಂತ ದಾಸರಿಂದ ಜನಿಸಿದ್ದಾರೆ ನಮ್ಮ ಈ ನರಸಿಂಹದಾಸರು. ಹರಿತಸ ಗೋತ್ರದಲ್ಲಿ ಬಂದವರು, ಯಜುಶಾಖಿಗಳು, ವರ ಯಜುಶಾಖಿಗಳು. ಗುರು ವ್ಯಾಸಮುನಿ ಪುರಂದರ ದಾಸರಂಗ್ರಿಗಳ ಸ್ಮರಿಸುತ್ತ ಜಗನ್ನಾಥ ವಿಠಲನ ಒಲಿಮೆಯ ಪಡೆದು ಅಂತ. ಅಂದರೆ ಅವರ ನಿರ್ಯಾಣ ಆಗಬೇಕಾದ್ರೆ ಭಗವಂತನ ಅನುಗ್ರಹ ಪಡೆದರು, ಗುರುಗಳ ಅನುಗ್ರಹ ಪಡೆದಿದ್ದಾರೆ, ವ್ಯಾಸರಾಜರ ಸ್ಮರಣೆ ಮಾಡಿದ್ದಾರೆ. ಜೊತೆಗೆ ಪುರಂದರ ದಾಸರ ಅಂಗ್ರಿಗಳ ಪುರಂದರ ದಾಸರ ಸ್ಮರಣೆ ಮಾಡ್ತಾ, ಹಾಗೆ ವೇದವ್ಯಾಸರನ್ನು ನೆನಪಿಸ್ಕೊಳ್ತಾ, ಜಗನ್ನಾಥ ವಿಠಲನ ಸ್ಮರಣೆ ಮಾಡ್ತಾ ಆ ನನ್ನ ತಂದೆ ನರಸಿಂಹದಾಸರು ತೆರಳಿದರು ವೈಕುಂಠಪುರದ ಅರಸನ ಚರಣಾಬ್ಜ ಸೇವಿಸಲು. ವೈಕುಂಠಕ್ಕೆ ಯಾಕೆ ಹೋಗಿದ್ದಾರೆ? ಭಗವಂತನ ಪಾದ ಕಮಲಗಳನ್ನು ಸೇವಿಸಲಿಕ್ಕೆ ಅಂತ. ಹೀಗೆ ನರಸಿಂಹದಾಸರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮಗೆ ದೊರೆಯುತ್ತೆ. ಇನ್ನು ವಿಶೇಷವಾದ ಮಾಹಿತಿಗಳು ನಮಗೆ ಸಿಗಬೇಕಾಗಿದೆ ಅವರ ಬಗ್ಗೆ. ಜಗನ್ನಾಥದಾಸರ ತಂದೆ ಅಂದರೆ ಇನ್ನು ಎಷ್ಟು ಅವರು ಮಾಡಿದ ಕೃತಿಗಳಾಗಬಹುದು, ಜಗನ್ನಾಥದಾಸರು ಇನ್ನೂ ಅವರ ಮೇಲೆ ಇನ್ನಷ್ಟು ಕೃತಿಗಳು ಮಾಡಿದಾರೋ ಅನ್ನುವ ವಿಷಯ ಇನ್ನೂ ಕೂಡ ಸಂಶೋಧನೀಯವಾದ ವಿಷಯ. ಇಂಥ ನರಸಿಂಹದಾಸರ ಪುಣ್ಯ ಸ್ಮರಣೆಯನ್ನು ಮಾಡೋದೇ ನಮ್ಮ ಭಾಗ್ಯ. ಜಗನ್ನಾಥದಾಸರಂತಹ ದಾಸರು ನಮಗೆ ಸಿಗಬೇಕು ಅಂದರೆ ಮುಖ್ಯ ಕಾರಣರೇ ಅದು ನರಸಿಂಹದಾಸರು. ಅಂಥ ನರಸಿಂಹದಾಸರ ಅನುಗ್ರಹ ನಮ್ಮೆಲ್ಲರಿಗೂ ವಿಶೇಷವಾಗಿ ಆಗಲಿ. ಆ ಹರಿಕಥಾಮೃತ ಸಾರದ ಪ್ರತಿಯೊಂದು ಆ ವಿಷಯಗಳು ನಮಗೆ ಬುದ್ಧಿಗೆ ಬರಲಿ, ನಮ್ಮ ತಲೆಗೆ ಅದು ಬಂದು ನೆಲೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.